ಮನೆ ಬಾಗಿಲಿನ ಬಳಿ ಈ 3 ವಸ್ತುಗಳನ್ನು ಇಡಬೇಡಿ. ಆ 3 ವಸ್ತುಗಳು ಯಾವುವು ಎಂದು ನೋಡೋಣ. ಹಾಗಾದರೆ ಮನೆ ಬಾಗಿಲಿನ ಬಳಿ ಯಾವ 3 ವಸ್ತುಗಳನ್ನು ಇಟ್ಟರೆ ತೊಂದರೆ ಎಂದು ನೋಡೋಣ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ ಆಗಿರುತ್ತದೆ. ಹಾಗಾದರೆ ಬನ್ನಿ ನೋಡೋಣ. ಆ 3 ವಸ್ತುಗಳನ್ನು ಮನೆ ಮುಂದೆ, ಅಂದರೆ ಮನೆ ಬಾಗಿಲಿನ ಮುಂದೆ ಇಡಬಾರ್ದು, ಏಕೆ ಇಡಬಾರ್ದು ಅಂತ ನೋಡೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯ ಬಾಗಿಲು ಕೇವಲ ಪ್ರವೇಶ ದ್ವಾರವಲ್ಲ ಸ್ನೇಹಿತರೆ, ಅದು ಧನ, ಅದೃಷ್ಟ ಮತ್ತು ಸಕಾರಾತ್ಮಕ ಶಕ್ತಿಯ ಪ್ರವೇಶ ಮಾರ್ಗವಾಗಿದೆ ಎಂದೇ ಹೇಳಬಹುದು. ಆದ್ದರಿಂದ ಮನೆ ಬಾಗಿಲಿನ ಬಳಿ ಕೆಲವು ವಸ್ತುಗಳನ್ನು ಇಡುವುದು ಅಶುಭ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ಧನ, ಅದೃಷ್ಟ ಮತ್ತು ಸಕಾರಾತ್ಮಕ ಶಕ್ತಿಯ ಪ್ರವೇಶ ಮಾರ್ಗವಾಗಿರುವುದರಿಂದ ಆ 3 ವಸ್ತುಗಳನ್ನು ಬಾಗಿಲ ದ್ವಾರದಲ್ಲಿ ಇಡಬೇಡಿ. ಇದರಿಂದ ಅಶುಭ ಆಗುತ್ತದೆ ಸ್ನೇಹಿತರೆ. ಜ್ಯೋತಿಷ್ಯ ಶಾಸ್ತ್ರವು ಅಷ್ಟಿಲ್ಲದೆ ಹೇಳಿರುವುದಿಲ್ಲ. ಮೊದಲನೇದಾಗಿ ಹೊಡೆದ ಚಪ್ಪಲಿ ಅಥವಾ ಶೂಗಳು. ಮನೆಯ ಬಾಗಿಲಿನ ಮುಂದೆ ಹಳೆಯ ಅಥವಾ ಹೊಡೆದ ಚಪ್ಪಲಿಗಳನ್ನು ರಾಶಿ ರಾಶಿಯಾಗಿ ಗುಡ್ಡೆಯಾಗಿ ಇಡುವುದರಿಂದ ನಕಾರಾತ್ಮಕ ಶಕ್ತಿ, ಎಂದರೆ ನೆಗೆಟಿವ್ ಶಕ್ತಿ ಹೆಚ್ಚುತ್ತದೆ ಎಂದು ನಂಬಲಾಗಿದೆ. ಇದು ಮನೆಯ ಶಾಂತಿ ಮತ್ತು ಆರ್ಥಿಕ ಸ್ಥಿತಿಯ ಮೇಲೂ ಪರಿಣಾಮ ಬೀರುತ್ತದೆ. ನಿಮ್ಮ ಮನೆಯಲ್ಲಿ ಶಾಂತಿ ಇರುವುದಿಲ್ಲ, ದುಡ್ಡಿನ ಸ್ಥಿತಿಯು ಅಸ್ವಸ್ಥವಾಗುತ್ತದೆ. ಆದ್ದರಿಂದ ಹೊಡೆದ ಚಪ್ಪಲಿ ಅಥವಾ ಶೂಗಳನ್ನು ಮನೆಯ ಮುಂದೆ ರಾಶಿ ರಾಶಿಯಾಗಿ ಒಡ್ಡಬೇಡಿ. ನೀಟಾಗಿ ಒಂದು ಕಡೆ ಕಾಣದಂತೆ ಇಡಿ. ಇದರಿಂದ ಒಳ್ಳೆಯದಾಗುತ್ತದೆ, ನಕಾರಾತ್ಮಕ ಶಕ್ತಿ ಹೆಚ್ಚುವುದಿಲ್ಲ. ಹಾಗಾಗಿ ಯಾವ ರೀತಿಯೂ ಆರ್ಥಿಕ ಪರಿಸ್ಥಿತಿ ಮೇಲೆ ಪರಿಣಾಮ ಬೀರುವುದಿಲ್ಲ. ಎರಡನೆಯದಾಗಿ ಒಡೆದ ಕುರ್ಚಿ ಅಥವಾ ಕಬ್ಬಿಣದ ವಸ್ತುಗಳು. ನೋಡಿ, ಒಡೆದ ಪೀಠೋಪಕರಣಗಳು ಮತ್ತು ತುಕ್ಕು ಹಿಡಿದ ಕಬ್ಬಿಣದ ವಸ್ತುಗಳು ಮನೆಯ ವಾತಾವರಣದಲ್ಲಿ ಅಶುಭ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಇವುಗಳನ್ನು ಸಾಧ್ಯವಾದಷ್ಟು ಬೇಗ ತೆಗೆದುಹಾಕಬೇಕು. ನೀವು ಯಾವುದೇ ಕಾರಣಕ್ಕೂ ಮನೆ ಬಾಗಿಲ ಬಳಿ ಅಥವಾ ಬಾಗಿಲ ಮುಂದೆ ಒಡೆದ ಕುರ್ಚಿಗಳನ್ನು ಇಡಬೇಡಿ. ಕಬ್ಬಿಣದ ವಸ್ತುಗಳನ್ನು ಇಡಲೇಬೇಡಿ. ಒಡೆದ ಪೀಠೋಪಕರಣಗಳನ್ನು ಸಹ ಇಡಬೇಡಿ. ಇದರಿಂದ ನಿಮಗೆ ಅಶುಭ ಶಕ್ತಿ ಹೆಚ್ಚಿಸುತ್ತದೆ, ಒಳ್ಳೆಯದಾಗಲ್ಲ, ಮನೆಯಲ್ಲಿ ಶಾಂತಿ ನೆಲೆಸಲ್ಲ. ಮೂರನೇದಾಗಿ ಕಸ ಅಥವಾ ಒಣಗಿದ ಗಿಡಗಳು. ನೋಡಿ, ಮುಖ್ಯ ಬಾಗಿಲಿನ ಬಳಿ ಕಸ ಅಥವಾ ಒಣಗಿದ ಗಿಡಗಳನ್ನು ಇದ್ದರೆ ಲಕ್ಷ್ಮಿಗೋಲಿಸ್ತಾರೆ. ಆದ್ದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಕಡಿಮೆಯಾಗುತ್ತದೆ ನಿಮಗೆ. ಇದು ವಾಸ್ತುಶಾಸ್ತ್ರದಲ್ಲೇ ಹೇಳುತ್ತದೆ, ಈ ರೀತಿ ಕಸ ಅಥವಾ ಒಣಗಿದ ಗಿಡಗಳನ್ನು ಮನೆಯ ಬಾಗಿಲ ಬಳಿ ಇಡಬೇಡಿ ಎಂದು. ಆದ್ದರಿಂದ ಇಡಬೇಡಿ ಸ್ನೇಹಿತರೆ, ಇದರಿಂದ ಲಕ್ಷ್ಮೀ ದೇವಿ ನಿಮಗೆ ಒಲಿಯುವುದಿಲ್ಲ. ಈ 3 ಹೇಳಿರುವುದನ್ನು ನೀವು ಪಾಲಿಸಿ, ಒಳ್ಳೆಯದಾಗುತ್ತದೆ. ಏನು ಮಾಡಬೇಕಂದ್ರೆ, ಬಾಗಿಲಿನ ಸುತ್ತಲೂ ಸ್ವಚ್ಛತೆ ಕಾಪಾಡಿ, ಪ್ರತಿದಿನ ಸಂಜೆ ದೀಪ ಹಚ್ಚಿ, ರಂಗೋಲಿ ಅಥವಾ ತುಳಸಿ ಗಿಡವನ್ನು ಇರಿಸಿ. ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಸುಖ ಸಮೃದ್ಧಿ ನೆಲೆಸುತ್ತದೆ ಎಂದು ನಂಬಲಾಗಿದೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತ ಜ್ಯೋತಿಷ್ಯ ಟಿಪ್ನೊಂದಿಗೆ ತಿಳಿಸುತ್ತೇನೆ ಸ್ನೇಹಿತರೆ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ ಆಗಿರುತ್ತದೆ. ನಾನು ಇನ್ನೂ ಹೆಚ್ಚಿನದಾಗಿ ಟಿಪ್ಸನ್ನು ತರುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.